ನಮಸ್ಕಾರ ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ನಮ್ಮ ದಾವಣಗೆರೆ ಕೇವಲ ಬೆಣ್ಣೆ ನಗರಿ ಅಷ್ಟೇ ಅಲ್ಲದೆ ವಿದ್ಯಾ ಕೇಂದ್ರವಾಗಿ ಬೆಳೆದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿ ದಾವಣಗೆರೆ ನಗರದ ಹಳೆ ಭಾಗದ KR ರಸ್ತೆಯಲ್ಲಿರುವ ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜು ಇದೀಗ ಹೈಟೆಕ್ ಕಾಲೇಜ್ ಆಗಿ ನಿರ್ಮಾಣವಾಗಿದೆ. ಹೌದು, 1881ರಲ್ಲಿ ಈ ಕಾಲೇಜಿನ ಕಟ್ಟಡಗಳು ನಿರ್ಮಾಣವಾಗಿದ್ದು ಸುಮಾರು 140 ವರ್ಷಗಳ ಕಟ್ಟಡವಾಗಿ ನೆಲಸಮ ಮಾಡಿ ಇದೀಗ ಹೈಟೆಕ್ ಕಟ್ಟಡಗಳೊಂದಿಗೆ ಎದ್ದು ನಿಂತಿದೆ. ಹೌದು ಸ್ನೇಹಿತರೆ, ಈ ಎಕ್ಸ್ ಮುನ್ಸಿಪಲ್ ಕಾಲೇಜಿನ ಇತಿಹಾಸ ಹೇಳುವುದಾದರೆ ಈ ಕಾಲೇಜಿನಲ್ಲಿ ಶ್ರೀ ಶಿವಯೋಗಿ ಸ್ವಾಮೀಜಿ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ JH ಪಟೇಲ್ ಹಾಗೂ ದಾವಣಗೆರೆಯ ಹೆಸರಾಂತ ಡಾಕ್ಟರ್ ಶಾ ಅಬ್ರಾರ್ ಹಾಗೂ ದಾವಣಗೆರೆ ಮಹಾನಗರ ಪಾಲಿಕೆಯ ಮಹಾಪೌರರಾದ K ಚಮನ್ ಸಾಬ್ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನದಲ್ಲಿದ್ದಾರೆ. ಇದೀಗ SSLCಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶವಾಗಿದೆ. ಹೈಟೆಕ್ ಲೈಬ್ರರಿ ಮತ್ತು ಲ್ಯಾಬ್ಗಳು ವ್ಯವಸ್ಥೆಯ ಕೂಡ ಮಾಡಲಾಗಿದೆ ಮತ್ತು ಉಚಿತ CET ನೀಟ್ ತರಬೇತಿ ಕೂಡ ಲಭ್ಯವಿದೆ. ಸ್ನೇಹಿತರೆ, ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ಎಕ್ಸ್ ಮುನ್ಸಿಪಲ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ R ಸುರೇಶ್ ಅವರೊಂದಿಗೆ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು R ಸುರೇಶ್ ಅಂತೇಳಿ ಸರ್ಕಾರಿ ಮಾಜಿ ಪುರಸಭೆ ಪದವಿ ಪೂರ್ವ ಕಾಲೇಜು ದಾವಣಗೆರೆ ಇಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಎಲ್ಲ ಇರ್ತಕ್ಕಂಥವರು ನಮ್ಮ ಉಪನ್ಯಾಸಕರು ಎಲ್ಲರೂ ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಸಹಕಾರದೊಂದಿಗೆ ನಾವು ಈ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. 2019ರಲ್ಲಿ ನಾವು ಈ ಕಾಲೇಜಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಇಲ್ಲಿಂದ ಪ್ರಾರಂಭ ಮಾಡಿದ್ವಿ. ಪೂರ್ತಿ ಈ ಶಾಲೆ ಪ್ರಾರಂಭ ಆಗಿದ್ದು 1942ನೇ ಇಸ್ವಿಯಲ್ಲಿ. ಇಲ್ಲಿದ್ದಂತಹ ಕಟ್ಟಡಗಳಿದ್ದವು 1881ನೇ ಇಸ್ವಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಕಟ್ಟಡ. ಇದು ದಾವಣಗೆರೆ ನಗರದಲ್ಲಿ ಮೊದಲು ಟೌನ್ ಹಾಲ್, ದಾವಣಗೆರೆ ಟೌನ್ ಅಂತ ಏನಿತ್ತಲ್ಲ ಆ ಒಂದು ಕಟ್ಟಡದಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಗಿದ್ದು. ಸುಮಾರು 140 ವರ್ಷ ಹಳೆಯದಾದ ಕಟ್ಟಡದಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ವಿ. ಈಗ ಸರ್ಕಾರದ ಒಂದು ಅನುದಾನದಿಂದ ಈ ಹಳೆಯ ಕಟ್ಟಡಗಳನ್ನೆಲ್ಲ ನಾವು ನೆಲಸಮಗೊಳಿಸಿ ಹೊಸ ಕಟ್ಟಡವನ್ನು ನಾವು ಪ್ರಾರಂಭ ಮಾಡಿದ್ವಿ. ಈಗ ನಮ್ಮ ಕಾಲೇಜಿನಲ್ಲಿ ಹೆಚ್ಚು ಕಡಿಮೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ಥರದ ಸೌಲಭ್ಯಗಳು, ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನು ಹೊರತುಪಡಿಸಿದರೆ ಉಪನ್ಯಾಸಕರಿಗೆ ಉಪನ್ಯಾಸ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿನಿಯರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ಒದಗಿಸಿಕೊಡ್ತಾ ಇದ್ದೀವಿ. ಅತ್ಯಂತ ಉಚಿತವಾಗಿರ್ತಕ್ಕಂಥ ಶಿಕ್ಷಣ. ಇಲ್ಲಿ ಈ ಭಾಗದಲ್ಲಿ ಬರ್ತಕ್ಕಂತಹ ಎಲ್ಲ ಮಕ್ಕಳು ಕೂಡ ಬಡ ಕುಟುಂಬದಿಂದ ಬಂದಿರತಕ್ಕಂಥವರಾಗಿರೋದ್ರಿಂದ ಸರ್ಕಾರ ಏನು ಫೀಸನ್ನು ನಿಗದಿ ಮಾಡಿದೆ ಅದನ್ನು ಬಿಟ್ಟು ಬಾಕಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಫೀಸನ್ನು ನಾವು ತಗೊಳ್ಳೋದಿಲ್ಲ. ಸರ್ಕಾರಿ ಶಾಲೆ ಆಗಿರೋದ್ರಿಂದ ಏನು ತಗೊಳ್ಳೋದಿಲ್ಲ.
ಇದರಲ್ಲಿ ನಾವು ಅದನ್ನು ಭಾಳಷ್ಟು ನೀಟಾಗಿ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ 2021ರಿಂದ ನಮಗೆ 1 ಕೋಟಿ ರೂಪಾಯಿ ಅನುದಾನ ಬಂದಿತ್ತು ಆ 5 ಕೊಠಡಿ ಮತ್ತು ಶೌಚಾಲಯಗಳಿಗೆ. ಹಾಗೆಯೇ 1,25,00,000 ರೂಪಾಯಿಗೆ 5 ಕೊಠಡಿಗಳು ಮಂಜೂರಾಗಿದ್ವು. ಅವೆಲ್ಲವುಗಳನ್ನು ನಾವು ಈಗ ನಿರ್ಮಾಣ ಆಗಿದೆ, ಅದರಲ್ಲಿ ನಾವು ಇವತ್ತು ಫಂಕ್ಷನನ್ನು ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂತಹ ಕಂಪ್ಯೂಟರ್ ಲ್ಯಾಬ್ ಇದೆ. ಆಮೇಲೆ ಲೈಬ್ರರಿ ಇದೆ, ಭಾಳ ಒಳ್ಳೆಯ ಲೈಬ್ರರಿಯನ್ನು ನಾವೀಗ ಈ ಹೊಸ ಕಟ್ಟಡದ ಮೇಲ್ಭಾಗದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಹಾಗೆಯೇ ಸೈನ್ಸ್ ಮಾತ್ರ ಅಲ್ಟಿಮೇಟ್, ನಮ್ಮ ದಾವಣಗೆರೆ ಇದರಲ್ಲಿ ಅಲ್ಟಿಮೇಟ್ ನಮ್ಮಲ್ಲಿ ಆನ್ಲೈನ್ ಕ್ಲಾಸ್ಗಳು ಈಗ ನಮ್ಮ ಮಾನ್ಯ ಸಂಸದರ ನೆರವಿನಿಂದ ಸಕ್ಷಮ ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಅದಲ್ಲದೆ ನಮ್ಮ PU ಇಲಾಖೆ ಏನಿದೆ ಅದು ಈಗ ನೀಟ್ ಮತ್ತು JE ಕೋಚಿಂಗ್ ಕ್ಲಾಸ್ಗಳನ್ನು ಆನ್ಲೈನ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದು ಅತ್ಯಂತ ಹೆಚ್ಚು ನಮ್ಮ ಮಕ್ಕಳಿಗೆ ಸದುಪಯೋಗ ಆಗ್ತಾಯಿದೆ. ಯಾಕೆ ಸದುಪಯೋಗ ಆಗ್ತಾಯಿದೆಯಪ್ಪ ಅಂದರೆ, ಸ್ಮಾರ್ಟ್ ಸಿಟಿ ವತಿಯಿಂದ ನಮ್ಮ ಕಾಲೇಜಿಗೆ ದೊಡ್ಡ LED ಸ್ಕ್ರೀನ್ಗಳನ್ನು ನೀಡಿದ್ದಾರೆ. ಇದರಿಂದ ನಾವು ಆನ್ಲೈನಲ್ಲೂ ಕ್ಲಾಸ್ ಮಾಡ್ತೀವಿ ಮತ್ತು ಮಕ್ಕಳಿಗೆ ಪಿಕ್ಚರೈಸೇಷನ್, ಪಿಕ್ಚರ್ಗಳ ಮೂಲಕ ಪ್ರವಚನವನ್ನು ಮಾಡೋದ್ರಿಂದ ಭಾಳಷ್ಟು ಹೆಚ್ಚು ಅನುಕೂಲ ಆಗ್ತಾ ಇದೆ. ಆಮೇಲೆ ಆನ್ಲೈನ್ ಶಿಕ್ಷಣ ಇರೋದ್ರಿಂದ ಈಗ ಉದಾಹರಣೆಗೆ BE ಮತ್ತು MBS ಕೋಚಿಂಗ್ ಹೋಗಲಿಕ್ಕೆ ಮಕ್ಕಳಿಗೆ ಲಕ್ಷಗಟ್ಟಲೆ ಹೊರಗಡೆ ಪ್ರೈವೇಟ್ ಕಾಲೇಜುಗಳಿಗೆ ಹೋಗ್ತಾರೆ. ನಮ್ಮಲ್ಲಿ ಆ ಪ್ರೈವೇಟ್ ಕಾಲೇಜುಗಳಿಗೆ ಏನಿದೆಯೋ ಅದಕ್ಕಿಂತ ಒಳ್ಳೆಯ ಲ್ಯಾಬ್ಗಳಿದ್ದಾವೆ. ಒಂದು ಸಾರಿ ನೀವು ಲ್ಯಾಬ್ಗಳನ್ನು ಬಂದು ಭೇಟಿ ಮಾಡಿ ನೋಡಿದರೆ ಎಲ್ಲ ಸುಸಜ್ಜಿತವಾಗಿರ್ತಕ್ಕಂತಹ ಲ್ಯಾಬ್ಗಳನ್ನು ನಾವು ನಿರ್ಮಾಣ ಮಾಡಿದ್ವಿ. ಹಾಗೆಯೇ ನಮ್ಮ ವಿಜ್ಞಾನದ ಉಪನ್ಯಾಸಕರು ಅತ್ಯಂತ ಅದ್ಭುತವಾದ, ಎಲ್ಲರೂ ಕೂಡ ರಿಸೋರ್ಸ್ ಪರ್ಸನ್ಗಳೇ. ಹಾಗೆಯೇ ನಮ್ಮ ಕಾಮರ್ಸ್ ವಿಭಾಗವನ್ನು ನೀವು ನೋಡಿ ಪ್ರತ್ಯೇಕವಾಗಿ ಅವರು ಉಪನ್ಯಾಸಕರು ಬಣ್ಣವನ್ನು ಬಳಸ್ಕೊಂಡು ಬೋರ್ಡನ್ನು ಹಾಕ್ಸ್ಕೊಂಡು ಭಾಳ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಕಲಾ ವಿಭಾಗದ ಅಭ್ಯರ್ಥಿಗಳೇನಿದ್ದಾರೆ ನಮ್ಮ ಉಪನ್ಯಾಸಕರು, ಅವರು ಕೂಡ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೂ ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಾವು ದಾಖಲಾತಿ ಆಂದೋಲನ ಅಂತೇಳಿ ಮಾಡ್ತೀವಿ ನಮ್ಮ ಕಾಲೇಜಿನಲ್ಲಿ. ಇಡೀ ಈ ನಮ್ಮ ಕಾಲೇಜಿಗೆ ಏನು ಸರೌಂಡಿಂಗ್ ಬರ್ತಾ ಇದೆ, ದಾಖಲಾತಿ ಆಂದೋಲನ, ಆಮೇಲೆ ಶಾಲೆಯಲ್ಲಿ ಬಿಟ್ಟಿರ್ತಕ್ಕಂತಹ ಮಕ್ಕಳನ್ನ ಮನೆ ಮನೆಗೆ ಹೋಗಿ ನಾವು ಭೇಟಿ ಕೊಟ್ಟು ಅವರನ್ನು ಶಾಲೆಗೆ ಬರುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ಸ್ಟೇಟ್ ಲೆವೆಲಲ್ಲಿ ವೈರಲ್ ಆಗಿದೆ. ಎಲ್ಲ ನಮ್ಮ DDPOಗಳು ನಾವು ಮಾಡಿರ್ತಕ್ಕಂತಹ ವಿಡಿಯೋಗಳನ್ನು ನಾವು ಏನು ಕಾರ್ಯಕ್ರಮವನ್ನು ಮಾಡಿದ್ವಿ, ಬೇರೆ ಬೇರೆ ಜಿಲ್ಲೆಯ DDPOಗಳು ಅವರವರ ಉಪನ್ಯಾಸಕರ ಗ್ರೂಪ್ಗಳಿಗೆ ಹಾಕಿಬಿಟ್ಟು ದಾವಣಗೆರೆಯಲ್ಲಿ ಮುನ್ಸಿಪಲ್ ಕಾಲೇಜಲ್ಲಿ ಈ ಥರ ಮಾಡಿದ್ದಾರೆ, ನೀವು ಕೂಡ ಆ ಪ್ರಯತ್ನವನ್ನು ಮಾಡಿರಿ ಅಂತ ಹೇಳ್ಬಿಟ್ಟು ಅವರು ಹಾಕಿದ್ದಾರೆ. ಅದರಿಂದ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳ ಪೋಷಕರಿಗೆ ಸರ್ಕಾರಿ ಶಾಲೆಗಳನ್ನು ಸದುಪಯೋಗ ಮಾಡ್ಕೊಳ್ಳಿ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲೂ ಕೂಡ ಸಿಗಲ್ಲ. ಆಮೇಲೆ ಅವರಿಗೆ ಸಿಲೆಬಸ್ ಗೊತ್ತಿರುತ್ತೆ, ಪ್ಯಾಟ್ರನ್ ಗೊತ್ತಿರುತ್ತೆ, ವ್ಯಾಲ್ಯೂಯೇಷನ್ ಸಿಸ್ಟಮ್ ಗೊತ್ತಿರುತ್ತೆ. ಆಮೇಲೆ ಎಲ್ಲ ನೀಟ್ ಪರೀಕ್ಷೆಗಳನ್ನು ಬರೆದು ಅದರ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆಯಾಗಿ ಬಂದಿರ್ತಾರೆ. ಯಾವ ವಿಚಾರದಲ್ಲೂ ಕೂಡ ಅವರಿಗೆ ಕೊರತೆ ಅನ್ನೋದು ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಇರೋದಿಲ್ಲ. ಮತ್ತು ಬಡ ಮಕ್ಕಳಿಗೆ ಅತ್ಯಂತ ಉತ್ತಮ ಶಿಕ್ಷಣವನ್ನು ನೀಡೋದು ನಮ್ಮ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಈ ಒಂದು ಸಂಸ್ಥೆಯ ಗುರಿಯಾಗಿದೆ. ಆದ್ದರಿಂದ ನಮ್ಮ ಶಾಲೆಗೆ ನೀವು ಮಕ್ಕಳನ್ನು ಸೇರಿಸೋದ್ರಲ್ಲಿ ಹಿಂದೆ ಮುಂದೆ ನೋಡೋದು ಬೇಡ. ನಿಮ್ಮ ಮಕ್ಕಳಿಗೆ ಸುರಕ್ಷತೆಯ ಜೊತೆಗೆ ಏನು ಸೌಲಭ್ಯ ಬೇಕೋ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮತ್ತು ಶಿಕ್ಷಣವನ್ನು ನಾವು ಕಲಿಸ್ತೇವೆ. ಪ್ರಥಮ PUCಗೆ ನೀವು ಸೇರಿದಾಗ ದ್ವಿತೀಯ PUCಯಿಂದ ಹೋಗಬೇಕಾದ್ರೆ ಆ ಮಕ್ಕಳು ಹೊಸ ಮಕ್ಕಳಾಗಿ ಅತ್ಯಂತ ಸಂಪನ್ಮೂಲವನ್ನು ಪಡ್ಕೊಂಡು ಅವರು ಹೊರಗಡೆ ಹೋಗಲಿ ಅನ್ನೋದೇ ನಮ್ಮ ಎಲ್ಲ ಉಪನ್ಯಾಸಕರು ಮತ್ತು ನಮ್ಮೆಲ್ಲರ ಆಶಯ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ನಮ್ಮ ಕಾಲೇಜಿನಲ್ಲಿ JH ಪಟೇಲ್ ಓದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ JH ಪಟೇಲ್ ಅವರು ಅಲ್ಲ, ಇಲ್ಲಿ 25ರಿಂದ 30 ವರ್ಷ ಡಾಕ್ಟರೇಟ್ ಮಾಡಿರ್ತಕ್ಕಂಥವ್ರು ಇದ್ದಾರೆ, ನೀಟ್ ಪರೀಕ್ಷೆ ಪಾಸ್ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ. ನಮ್ಮ ಡಿಸೋಜಾ ಅಂತ ಹೇಳ್ಬಿಟ್ಟು ಕೆಮಿಸ್ಟ್ರಿ ಅವರು ಗೋಲ್ಡ್ ಮೆಡಲಿಸ್ಟ್, ಅವರು ವೈಲೇಶ್ ಅಂತ ಹೇಳಿದ್ರು, ಅವರು ಗೋಲ್ಡ್ ಮೆಡಲಿಸ್ಟೇ. ಮುಂಬರುವ ತಿಂಗಳು ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತ ಹೇಳಿ ನಾವೆಲ್ಲರೂ ಸಹ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮ 50 ವರ್ಷ ಸಂಪೂರ್ಣವಾಗಿ ಆಗಿದೆ ನಮ್ಮ PU ಇಲಾಖೆಯಿಂದ, PU ಕಾಲೇಜಿಂದ. ಅದರ ಜೊತೆಗೆ ಈ ಕಾಲೇಜಿನಲ್ಲಿ
ನಾವು ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ ಏನಂತ ಹೇಳಿದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಜೆ.ಎಚ್. ಪಾಟೀಲ್ ರವರು ಸಹ ಓದಿರುವಂತಹ ಒಂದು ಕಾಲೇಜು. ಅದೇ ರೀತಿ ಈಗಿರುವಂತಹ ಎಸ್ ಬಕ್ಕೇಶ್ರವರು ಇದೇ ಶಾಲೆಯಲ್ಲಿ ಓದಿರೋದು. ಶಿವಯೋಗಿ ಸ್ವಾಮೀಜಿಯವರು ಇದೇ ಕಾಲೇಜಿನಲ್ಲಿ ಇದೇ ಶಾಲೆಯಲ್ಲಿ ಓದಿರೋದು. ಅದ್ರ ಜೊತೆಗೆ ಇಲ್ಲಿರುವಂತಹ ಡಾಕ್ಟರ್ ಶಾ ಅಬ್ರಾರ್ ಆಗಿರ್ಬೋದು, ಮಥೇಡಿ ಪ್ರಕಾಶ್ ಆಗಿರ್ಬೋದು, ಡಾಕ್ಟರ್ ಜಡ್ಜ್ ಮೊಹಮ್ಮದ್ ಇಮ್ತಿಯಾಜ್ ಆಗಿರ್ಬೋದು. ಹೀಗೆ ನಾವು ಲೀಸ್ಟನ್ನು ಮಾಡ್ತಾ ಹೋದಾಗ ಬಹಳಷ್ಟು ಇಂಜಿನಿಯರ್ಗಳು, ಬಹಳಷ್ಟು ಡಾಕ್ಟರ್ಸ್ಗಳು, ಪ್ರೊಫೆಸರ್ಸ್ಗಳು ಈ ಶಾಲೆಯಲ್ಲಿ ಓದಿರುವಂತ ಇತಿಹಾಸ ಇದೆ. ಅದೇ ರೀತಿ ರಾಜಕಾರಣಿಗಳಲ್ಲಿ ಆಗಿರ್ಬೋದು, ಅಯ್ಯೂಬ್ ಪೈಲೋನ್ರಾಗಿರ್ಬೋದು, ನಮ್ಮ ಕಾರ್ಪೊರೇಟರ್ ಆದಂತಹ ಪರಶುರಾಮ್ ಆಗಿರ್ಬೋದು, ಚಮನ್ ಸಾಬ್ ಆಗಿರ್ಬೋದು, ಮೇಯರ್ ಆಗಿರ್ಬೋದು ಚಮನ್ ಸಾಬ್ ಆಗಿರ್ಬೋದು, ಇವರೆಲ್ಲರೂ ಸಹ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರೋದು ಇತಿಹಾಸ ಇದೆ. ನಾವು ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳು ಸಾಧ್ಯವಾದಷ್ಟು ಮಟ್ಟಿಗೆ ಸಂಸದರನ್ನ ಭೇಟಿ ಮಾಡಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ, ನಮ್ಮ ಶಾಸಕರಾಗಿರುವಂತಹ ಶಾಮಿ ಶಿಕ್ಷಕರವರನ್ನ ಭೇಟಿ ಮಾಡಿ ಈ ಕಾಲೇಜಿನ ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತೇಳಿ ಇದ್ದೀವಿ. ಅದನ್ನು ಸಹ ನಿಮಗೆ ಇಲ್ಲಿ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಈ